ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಈ ಥರದ್ದು ಲೋಟಸ್ ಫ್ಲವರ್ಸ್ ಮಾಡಿಬಿಟ್ಟು ಫ್ಲವರ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಪೇಂಟಿಂಗ್ ಮಾಡಿ ಅದಕ್ಕೆ ಆರಿ ವರ್ಕ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ನನಗೆ ಬೇಕಾಗಿರೋದು ಬ್ರಷಸ್ಸು, ಒಂದು ಫುಲ್ ಥಿನ್ ಬ್ರಷ್, ಬ್ಲೆಂಡಿಂಗ್ ಬ್ರಷ್, ಹಾಗೆ ಇದು 4 ನಂಬರ್ ರೌಂಡ್ ಬ್ರಷ್, ನೆಕ್ಸ್ಟ್ ಫ್ಯಾಬ್ರಿಕ್ ಪೇಂಟ್. ಅದರಲ್ಲಿ ನಾನು ವೈಟ್ ಮತ್ತು ರೆಡ್ ತೊಗೊಂಡಿದ್ದೀನಿ. ಪಿಂಕ್ ಕಲರ್ ಮಾಡ್ಕೋಬೇಕಲ್ವಾ, ಸೊ ಇವೆರಡು ಬ್ಲೆಂಡ್ ಮಾಡಿಬಿಟ್ಟು ಒಂದು ಪಿಂಕ್, ಲೈಟ್ ಪಿಂಕ್ ಕಲರ್ ಮಾಡ್ಕೊತೀನಿ. ನೆಕ್ಸ್ಟ್ ನಾನು ಇದೊಂದು ರೆಫರೆನ್ಸ್ ಪಿಕ್ ತೊಗೊಂಡಿದ್ದೀನಿ. ಇದು ನಾನು ಡ್ರಾ ಮಾಡಿಬಿಟ್ಟು ಕಾರ್ಬನ್ ಶೀಟ್ ಹೆಲ್ಪಿಂದ ನಾನು ಈ ಥರ ಟ್ರೇಸ್ ಮಾಡ್ಕೊಂಡಿದ್ದೀನಿ. ನಾನು ಫಸ್ಟು ಈ ಥರ ಇದು ಬ್ಲ್ಯಾಕ್ ಬಟ್ಟೆ ಆಗಿರೋದ್ರಿಂದ ನಾನು ಇದು ಎಲ್ಲ ಫ್ಲವರ್ಸಿನ ಪೆಟಲ್ಸ್ ಎಲ್ಲ ನಾನಿದು ವೈಟ್ ಕಲರಿಂದ ಬೇಸ್ ಕೊಡ್ತಾ ಇದ್ದೀನಿ. ಬೇಸ್ ಕೊಟ್ಟು ಒಂದು ಸ್ವಲ್ಪ ಹೊತ್ತು ಒಣಗಿದ ಮೇಲೆ ನಾನು ಹಾಗೇನು ಕಲರ್ಸ್ ಮಾಡ್ತಾ ಇದ್ದೀನಿ. ಈ ಥರ ವೈಟ್ ಬೇಸ್ ಹಾಕಿಬಿಟ್ಟು ನೆಕ್ಸ್ಟ್ ನಾನು ಲೈಟ್ ಪಿಂಕ್ ಮಾಡ್ಕೊಂಡಿದ್ದೀನಿ. ವೈಟ್ ಮತ್ತು ಈ ರೆಡ್ ಕಲರು ಮಿಕ್ಸ್ ಮಾಡಿಬಿಟ್ಟು ಇದು ಲೈಟ್ ಪಿಂಕ್ ಕಲರ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ಸ್ಟಾರ್ಟಿಂಗ್ ಇಲ್ಲಿಂದ ನಾವು ಒಂಚೂರು ಶೇಡಿಂಗ್ ಕೊಡಬೇಕು, ಈ ಥರ ಸ್ಟ್ರೋಕ್ಸ್ ಕೊಡಬೇಕು. ಕ್ಲೀನಾಗಿ ಅದು ಏನು ಪೊಸಿಷನಲ್ಲಿದೆನೋ ಅದೇ ಥರ ನಾವು ಡೈರೆಕ್ಟಾಗಿ ಕಲರ್ಸ್ ಮಾಡಿಬಿಟ್ರೆ, ವೈಟ್ ಬೇಸ್ ಕೊಡ್ತಾರೆ, ಅದು ಹೈಲೈಟ್ ಆಗಲ್ಲ. ಸೊ ನಾವೇನು ಮಾಡಬೇಕು, ಲೈಟಾಗಿ ಒಂದು ವೈಟ್ ಬೇಸ್ ಕೊಟ್ಟು ಪ್ರೈಮರ್ ಥರ ಆ್ಯಕ್ಟ್ ಆಗುತ್ತದು. ನೆಕ್ಸ್ಟು ವೈಟ್ ತೊಗೊಂಡು ಇಲ್ಲಿ ಡೌನಿಂದ ಈ ಥರ ಎಲ್ಲೂ ನಾವು ಪ್ಯಾಚಿ ವರ್ಕ್ ಬರಬಾರ್ದು, ನೀಟಾಗಿ ಸ್ಪ್ರೆಡ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಮಿಡಲ್ ಲೀಫಿಗೆ ಈ ಥರ ಸ್ಟ್ರೋಕ್ ಕೊಟ್ಟು ನೆಕ್ಸ್ಟ್ ವೈಟ್ ಕಲರ್ ಲೋಡ್ ಮಾಡಿಕೊಂಡು ಈ ಥರ ನಾವು ಬ್ರಷ್ ತೊಳಿದೇ ಇದ್ದರೆ ಅದು ಪಿಂಕ್ ಕಲರ್ ಶೇಡಿಂಗ್ ಎಫೆಕ್ಟು ತಾನೇ ಬರುತ್ತೆ. ಈ ಥರ ನಾವು ಪ್ರತಿಯೊಂದು ಪೆಟಲ್ಸಿಗೆ ಇದೇ ಥರ ಫಾಲೋ ಮಾಡ್ತಾ ಹೋಗಬೇಕು. ತುಂಬ ಡೀಟೇಲಾಗಿ ಏನು ಬೇಕಾಗಿಲ್ಲ, ಯಾಕಂದರೆ ನಾವು ಆರಿ ವರ್ಕ್ ಮಾಡ್ತಾ ಇದ್ದೇವಲ್ವ, ಸೊ ಸ್ವಲ್ಪ ಬೇಸಿಕ್ ಇದ್ದರೆ ಸಾಕು. ಸೊ ಇಲ್ಲಿ ಡೌನಿಂದ ವೈಟ್, ಸೊ ಎರಡು ಬ್ಲೆಂಡ್ ಮಾಡಿ ನಮಗೆ ಲೀವ್ಸ್ ಎಫೆಕ್ಟ್ ಬರುತ್ತೆ, ಮೀನ್ಸ್ ಪೆಟಲ್ ಎಫೆಕ್ಟ್ ಬರುತ್ತೆ. ನಾನು ಯಾಕೀಗ ಆಲ್ಟರ್ನೇಟಿವ್ ಪೆಟಲ್ಸ್ ಮಾಡಿದ್ದೀನಿ ಅಂದರೆ ನನಗೆ ಶೇಪ್ ಗೊತ್ತಾಗಲಿ ಅಂತ ಈ ಥರ ಮಾಡಿದ್ದೀನಿ. ಈ ಥರ ಸ್ಟ್ರೋಕ್ಸ್ ಕೊಡಿ. ಸೊ ಅಗೇನ್ ವೈಟ್ ಅಪ್ಲೋಡ್ ಮಾಡ್ಕೊಂಡಿದ್ದೀನಿ, ಲೋಡಿಂಗ್ ಮಾಡಿಕೊಂಡು ಈ ಥರ ಶೇಡಿಂಗ್ ಎಫೆಕ್ಟ್ ಕೊಡಿ. ನಿಮಗೆ ಜಾಸ್ತಿ ಪಿಂಕ್ ಬೇಕಾದರೆ ಪಿಂಕ್ ಜಾಸ್ತಿ ಲೋಡ್ ಮಾಡ್ಕೊಳ್ಳಿ, ಇಲ್ಲ ನಿಮಗೆ ವೈಟ್ ಜಾಸ್ತಿ ಬೇಕು ಅಂದರೆ ವೈಟ್ ಕಲರ್ ಲೋಡ್ ಮಾಡ್ಕೊಳ್ಳಿ. ಅಗೇನ್ ನಾನು ಇವಾಗ ಇದಿಷ್ಟಕ್ಕೂ ವೈಟ್ ಕಲರ್ ಲೋಡ್ ಮಾಡ್ತೀನಿ. ಈ ಥರ ಶೇಡಿಂಗ್ ಎಲ್ಲ ಆದಮೇಲೆ ಎಂಡಿಂದ ಒಂಚೂರು ಫೋಲ್ಡೆಡ್ ಎಫೆಕ್ಟ್ ಕೊಡೋಕ್ಕೆ ಈ ಥರ ಡಾರ್ಕ್ ರೆಡ್ ತೊಗೊಂಡು ಈ ಥರ ಎಡ್ಜಸ್ಸಿಗೆ ಪೇಂಟ್ ಮಾಡಬೇಕು.
ಫೋಲ್ಡೆಡ್ ಎಫೆಕ್ಟ್ ಕೊಡುತ್ತೆ ಇದು. ನೆಕ್ಸ್ಟ್ ಇಲ್ಲಿ ವೈಟ್ ತೊಗೊಂಡು ಸ್ವಲ್ಪ ಬ್ಲೆಂಡ್ ಮಾಡಿ ನಮ್ಮದು ಫ್ಲವರ್ ಆಯಿತು. ನಾನೀಗ ಬಡ್ ಮಾಡ್ತಾಯಿದ್ದೀನಿ. ಬಡ್ಗೂ ನಾನು ಅಷ್ಟೇ ಫಸ್ಟ್ ಪ್ರೈಮರ್ ಆಗಿ ವೈಟ್ ಕಲರ್ ಬೇಸ್ ಕೊಡ್ತಾಯಿದ್ದೀನಿ. ಈ ಥರ ಬಡ್ ಫುಲ್ಲು ವೈಟ್ ಕಲರ್ದು ಕಲರ್ ಕೊಡ್ತಾಯಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ಗ್ರೀನ್ ಬರುತ್ತೆ, ನಾನೀಗೇನು ಪೇಂಟ್ ಮಾಡ್ತಾಯಿದ್ದೀನಿ ಅಲ್ಲಿ ಗ್ರೀನ್ ಬರುತ್ತೆ. ಬಟ್ ಈಗ ಸದ್ಯಕ್ಕೆ ನಾನು ಎಲ್ಲ ಕಡೆ ವೈಟೇ ಪ್ರೈಮರ್ ಆಗಿ ಯೂಸ್ ಮಾಡ್ತಾಯಿದ್ದೀನಿ. ಎಲ್ಲ ಕಡೆನೂ ವೈಟೇ ಪ್ರೈಮರ್, ಗ್ರೀನ್ ಪ್ಲೇಸಸ್ಸಲ್ಲೂ, ಯಾಕಂದರೆ ಇದು ಬ್ಲ್ಯಾಕ್ ಬಟ್ಟೆ ಇರೋದ್ರಿಂದ ನಮಗೆ ಸ್ವಲ್ಪ ಡಾರ್ಕಾಗಿ ಎದ್ದು ಕಾಣಬೇಕಲ್ವ, ಗ್ರೀನು ಪಿಂಕು ಎಲ್ಲ ಲೈಟ್ ಶೇಡ್ಸ್ ಅಲ್ವಾ. ಸೊ ಅದಕ್ಕೆ ನಾನು ಇದನ್ನು ಸ್ವಲ್ಪ ವೈಟ್ ಕಲರಿಂದ ಈ ಥರ ಫುಲ್ ಎಲ್ಲ ಆದಮೇಲೆ ಸ್ವಲ್ಪ ಶೇಪೆಲ್ಲ ನೋಡಿಕೊಂಡು ನೀಟಾಗಿ ಮಾಡ್ಕೊಳ್ಳಿ. ಫಿನಿಶಿಂಗ್ ಈಸ್ ಇಂಪಾರ್ಟೆಂಟ್. ಸೊ ನಾನು ಈ ಥರದ್ದು ಬಡ್ ಪ್ಲೇಸಸ್ ಎಲ್ಲ ಈ ಥರ ಪಿಂಕ್ ಕಲರ್ ಶೇಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಹಸಿ ಇದ್ದಾಗಲೇ ಮಾಡ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ಡ್ರೈ ಆದಮೇಲೂ ಪೇಂಟು ಯೂಸ್ ಮಾಡ್ಕೋಬೋದು. ಈ ಥರ ಇದು ಆ್ಯಕ್ಚುಲಿ ಈ ಪಾರ್ಟು ಸ್ವಲ್ಪ ಗ್ರೀನಲ್ಲಿ ಮಾಡ್ತೀನಿ ನಾನು. ಇದು ಸದ್ಯಕ್ಕೆ ಇದು ಸ್ವಲ್ಪ ಪಿಂಕಲ್ಲಿ ಕೊಟ್ಟಿದ್ದೀನಿ, ಆಮೇಲೆ ಗ್ರೀನಿಂದ ಮಾಡ್ತೀನಿ. ಈಗ ನಾನು ಈ ಥರ ರೌಂಡ್ ಇದೆಲ್ಲ ಇಲ್ಲಿ ಫಿನಿಶಿಂಗ್ ಮಾಡ್ತಾಯಿದ್ದೀನಿ. ಈ ಥರ ಡಿಫ್ರೆಂಟ್ ಆಗಿರೋ ಬ್ರಷಸ್ಸಲ್ಲಿ ನೀವು ಲೋಡ್ ಮಾಡ್ಕೊಳ್ಳಿ. ಎಲ್ಲ ಒಂದೇ ಬ್ರಷಲ್ಲಿ ಮಾಡಿಬಿಡಿ, ಕಲರ್ ಎಲ್ಲ ಮರ್ಜ್ ಆಗಿಬಿಡುತ್ತೆ. ಒಂದು ಬ್ರಷ್ ಒಂದೇ ಕಲರಿಗೆ ಇಡಿ, ಆವಾಗ ಚೆನ್ನಾಗಿ ಬರುತ್ತೆ. ಈ ಥರ ಫುಲ್ಲು ಎಲ್ಲನೂ ವೈಟಲ್ಲಿ ಮಾಡಿಕೊಂಡು ನೆಕ್ಸ್ಟ್ ಶೇಡಿಂಗ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಯಾವ ಕಲರ್ ಇರುತ್ತೋ ಅದನ್ನೇ ಮಾಡ್ಕೋಬೋದು. ನಾನು ಬ್ಲ್ಯಾಕ್ ಬೇಸ್ ತೊಗೊಂಡಿರೋದ್ರಿಂದ ಸ್ವಲ್ಪ ಈ ಥರ ಮಾಡ್ತಾಯಿದ್ದೀನಿ. ಈಗ ನಾನು ಪಿಂಕ್ ತೊಗೊಂಡು ಡಬ್ಲ್ಯೂ ಶೇಪಲ್ಲಿ ಕೊಡ್ತಾಯಿದ್ದೀನಿ. ನೆಕ್ಸ್ಟು ಡೌನ್ಗೂ ಅಷ್ಟೇ ಸ್ವಲ್ಪ ಡಾರ್ಕಾಗಿ ತಗೊಳ್ತಾ ಇದ್ದೀನಿ. ನೆಕ್ಸ್ಟು ಬ್ಲೆಂಡ್ ಮಾಡಬೇಕು. ಈ ಥರ ಬ್ಲೆಂಡ್ ಮಾಡಿ ಎಲ್ಲೆಲ್ಲಿ ನಿಮಗೆ ಖಾಲಿ ಅನಿಸುತ್ತೋ ಅಲ್ಲೆಲ್ಲ ಕಲರ್ಸು ಕೊಡಿ, ಲೋಡ್ ಮಾಡಿಬಿಟ್ಟು ಕೊಡಿ, ಕಲರ್ಸ್ ಲೋಡ್ ಮಾಡಿಬಿಟ್ಟು. ಸೊ ಈಗ ನಾನು ವೈಟ್ ಕಲರ್ ಒಂದು ಸ್ವಲ್ಪ ಇಲ್ಲಿ ಅಪೋಸಿಟಾಗಿ ಕೊಡ್ತಾ ಇದ್ದೀನಿ, ಹೈಲೈಟ್ ಆಗಲಿ ಅಂತ. ಸೊ ಅಗೇನ್ ವೈಟ್ ಕಲರ್, ಅಗೇನ್ ಡಾರ್ಕ್ ಪಿಂಕ್ ಕಲರ್. ಈ ಥರ ಎಡ್ಜಸಲ್ಲಿ ಪಿಂಕಿಂದ ಹೈಲೈಟ್ ಮಾಡಿಬಿಡಿ.
ನೆಕ್ಸ್ಟ್ ಇಲ್ಲಿ ಮೇಲೊಂದು ಪಾರ್ಟ್ ಇದೆ ಲೀವ್ಸ್ದು, ಅದು ಅಷ್ಟೇ ವೈಟ್ ಕಲರಲ್ಲಿ ಕೊಡ್ತಾಯಿದ್ದೀನಿ. ಫಸ್ಟ್ ಬೇಸು, ಇಲ್ಲಿ ಗ್ರೀನ್ ಕೊಡಬೇಕು ಇವಾಗ. ಗ್ರೀನ್ನ ಈ ಥರ ಆರ್ಚಲ್ಲಿ ಮಾಡಿಕೊಂಡು ಮಿಡ್ಲಲ್ಲಿ ಇರುತ್ತಲ್ಲ ಪೋಲನ್ಸ್, ಅದು ಇದು ಮಿಡ್ಲಲ್ಲಿ ಸ್ವಲ್ಪ ಯೆಲ್ಲೋ ಕಲರ್ ಡಾಟ್ ಇಟ್ಟರೆ, ಯೆಲ್ಲೋ ಅಥವಾ ಬ್ಲ್ಯಾಕ್ ಕಲರ್ದು ಡಾಟ್ ಇಡಿ. ಥರ ಜಸ್ಟ್ ಡಾಟ್ 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 ಇಡ್ತಾ ಹೋದರೆ ಪೋಲನ್ಸ್ ಥರ ಕಾಣುತ್ತೆ. ನಾನೀಗ ಲೀವ್ಸಿಗೂ ಬೇಸ್ ವೈಟ್ ಹಾಕಿದ್ದೀನಿ. ಈಗ ಶೇಡಿಂಗ್ ತೋರಿಸ್ತಾ ಇದ್ದೀನಿ. ಫಸ್ಟ್ ನಾನು ಗ್ರೀನ್ ತೊಗೊಂಡು, ಡಾರ್ಕ್ ಗ್ರೀನ್ ತೊಗೊಂಡು ಈ ಥರ ಫುಲ್ ಗ್ರೀನ್ ಕಲರಿಂದ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಈ ಥರ ಇನ್ವರ್ಡ್ ಡೈರೆಕ್ಷನಿಗೆ ಬರಬೇಕಿದು. ವೈಟ್ ಏನು ಕಾಣದೇ ಇರೋಂಗೆ ಫುಲ್ಲು ಗ್ರೀನ್ ಕಲರಿಂದ ಸ್ಪ್ರೆಡ್ ಮಾಡ್ಕೋಬೇಕು. ಈ ಥರ ಹೀಗೆ ಇನ್ನರ್ ಸೈಡ್ ಬರೋ ಹಾಗೆ ನಾನು ಶೇಡಿಂಗ್ ಮಾಡ್ತಾಯಿದ್ದೀನಿ. ಈ ಥರ ಎಲ್ಲ ಇನ್ವರ್ಡ್ ಡೈರೆಕ್ಷನಿಗೆ ಆದಮೇಲೆ ನೆಕ್ಸ್ಟ್ ಎಲ್ಲೋ ಇಂದ ಶೇಡಿಂಗ್ ಬರುತ್ತೆ. ಸೊ ಫಸ್ಟ್ ನಾನು ಇದನ್ನು ಫಿನಿಷ್ ಮಾಡ್ತಾಯಿದ್ದೀನಿ. ಎಲ್ಲೆಲ್ಲಿ ಗ್ರೀನ್ ಬೇಕೋ ಎಲ್ಲ ಗ್ರೀನ್ನ ಹಾಕ್ತಾಯಿದ್ದೀನಿ. ಇದ್ರದ್ದು ಸ್ಟೆಮ್ಮು, ಇದ್ರದ್ದು ಬರ್ಡ್ಸು ಎಲ್ಲ ಕಡೆ ಗ್ರೀನ್ ಕಲರ್ ಹಾಕ್ತಾಯಿದ್ದೀನಿ. ಈ ಥರ ಇನ್ವರ್ಡ್ ಡೈರೆಕ್ಷನಿಗೆ ನಾನು ಅಗೇನ್ ಎಳ್ಬಿಡ್ತಾ ಇದ್ದೀನಿ. ಇದು ಬಡ್ಸಿಗೂ ಗ್ರೀನ್ ಶೇಡ್ ಕೊಡ್ತಾ ಇದ್ದೀನಿ. ಇದನ್ನು ನಾನು ಫುಲ್ಲು ಗ್ರೀನ್ ಕಲರ್ ಮಾಡಿ ಆಮೇಲೆ ಒಳಗಡೆ ಸೀಡ್ಸ್ ಥರ
ಬ್ಲ್ಯಾಕ್ ಕಲರಿಂದ ಪಾಯಿಂಟ್ ಕೊಡ್ತಾ ಹೋಗ್ತೀನಿ, ಡಾಟ್ಸ್ ಇಡ್ತಾ ಹೋಗ್ತೀನಿ. ಡೀಟೇಲಿಂಗ್ ಮಾಡುವಾಗ ಸ್ವಲ್ಪ ಸ್ಮಾಲ್ ಬ್ರಷ್ ತೊಗೊಳ್ಳಿ, ಫಿಲ್ಲಿಂಗ್ ಮಾಡುವಾಗ ಫ್ಲ್ಯಾಟ್ ಬ್ರಷ್ ತೊಗೊಳ್ಳಿ. ನಾನು ಗ್ರೀನ್ ಕಲರ್ದೆಲ್ಲ ಮಾಡಾಯಿತು. ಇವಾಗ ನಾನು ಯೆಲ್ಲೋ ಶೇಡಿಂಗ್ ಕೊಡ್ತಾ ಇದ್ದೀನಿ. ಜಸ್ಟ್ ಈ ಥರ ಶೇಪ್ ಕೊಡ್ತಾ ಇದ್ದೀನಿ. ಇದು ಪಾರ್ಟಿಷನ್ ತೋರ್ಸಕ್ಕಂತ ಇದು ಶೇಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಡಾರ್ಕ್ ಕಲರ್ ಗ್ರೀನ್ ಇರೋದ್ರಿಂದ ಇಲ್ಲಿ ನಾನು ಈ ಥರ ಹಿಂಗೆ ಡಿವೈಡ್ ಮಾಡ್ತಾ ಇದ್ದೀನಲ್ವಾ, ಇಲ್ಲಿ ಅದೇ ಯೆಲ್ಲೋ ಕಲರ್ ಪೆಟಲ್ ಇರುವಲ್ಲಿ ನಾನು ಗ್ರೀನ್ ಕಲರ್ ಡಾರ್ಕ್ ಗ್ರೀನ್ ಕಲರಿಂದ ಶೇಡಿಂಗ್ ಕೊಡ್ತೀನಿ. ಜಸ್ಟ್ ಇಲ್ಲಿ ಈ ಥರ ಒಂದು ಲೈನ್ ಕೊಟ್ಟರೆ ಅದು ಡಿಫ್ರೆನ್ಷಿಯೇಷನ್ ತೋರಿಸುತ್ತೆ ಅಷ್ಟೆ. ಇಲ್ಲಿಗೆ ಶೇಡಿಂಗ್ ಆಯಿತು. ಇದು ಸ್ವಲ್ಪ ಡ್ರೈ ಆದಮೇಲೆ ಆರಿ ವರ್ಕ್ ಶುರು ಮಾಡೋಣ. ಇಲ್ಲಿ ಒಂದೊಂದು ಡಾಟ್ ಇಡೋಣ, ಬ್ಲ್ಯಾಕ್ ಮತ್ತು ಗ್ರೀನ್ದು. ಒಂದು ಪೇಂಟಿಂಗ್ ಫುಲ್ ಕಂಪ್ಲೀಟ್ ಆಗಿದೆ.
ನೆಕ್ಸ್ಟ್ ನಾವು ಇದಕ್ಕೆ ಆರಿ ವರ್ಕ್ ಮಾಡಬೇಕು. ನಾನು ಇದಕ್ಕೆ ಔಟ್ಲೈನಿಂಗಿಗೆ ಈ ಥರ ಬೀಡ್ಸ್ ತೊಗೊಂಡಿದ್ದೀನಿ, ಕಡ್ದಾನ ಬೀಡ್ಸು, ಗೋಲ್ಡ್ ಕಲರ್ ತೊಗೊಂಡಿದ್ದೀನಿ, ಜರಿ ಥ್ರೆಡ್ಡು, ಆಮೇಲೆ ನೀಡಲ್ಸು, ಆರಿ ನೀಡಲ್ಸು, ಚಮಕಿ ನಕ್ಷಿ ತೊಗೊಂಡಿದ್ದೀನಿ, ಚಮಕಿ ತೊಗೊಂಡಿದ್ದೀನಿ, ಹಾಗೆ ಶುಗರ್ ಬೀಡ್ಸ್ ತೊಗೊಂಡಿದ್ದೀನಿ ಗೋಲ್ಡ್ ಕಲರ್. ಇದೆಲ್ಲ ನಾನು ಗೋಲ್ಡಲ್ಲೇ ಮಾಡ್ತಾ ಇರೋದ್ರಿಂದ ಎಲ್ಲ ಗೋಲ್ಡ್ ಐಟಮ್ಸೇ ತೊಗೊಂಡಿದ್ದೀನಿ. ಈಗ ನಾನು ಇದು ಲೀವ್ಸಿಗೆಲ್ಲ ಎಡ್ಜಸ್ಸಿಗೆ ಈ ಥರ ನಕ್ಷಿನ ಕಟ್ ಮಾಡಿಕೊಂಡು ಇಲ್ಲಿ ಎಲ್ಲ ಹಾಕ್ತಾಯಿದ್ದೀನಿ. ಈ ಥರ ನಕ್ಷಿನ ಇದು ಬಾರ್ಡರ್ ಹೇಗಿದೆನೋ ಆ ಥರನೇ ಫಿಲ್ ಮಾಡ್ತಾ ಹೋಗ್ತಾಯಿದ್ದೀನಿ. ಸ್ವಲ್ಪ ಸ್ವಲ್ಪನೇ ನಾವು ಈ ಥರ ಇವಾಗ ಈ ಫುಲ್ ಫ್ಲವರ್ನ ಕಟ್ ಬೀಡ್ಸಿಂದ ಔಟ್ಲೈನ್ ಕೊಡ್ತಾ ಇದ್ದೀನಿ. ಪೇಂಟ್ ಮಾಡಿರೋದ್ರಿಂದ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಇಲ್ಲಿ ಗ್ಯಾಪ್ಗಳು ಫಿಲ್ ಮಾಡೋಕ್ಕೆ ನಾನು ಈ ಥರ ಚಮಕಿ ಮತ್ತು ಈ ಥರ ಶುಗರ್ ಬೀಡ್ ಯೂಸ್ ಮಾಡ್ತಾಯಿದ್ದೀನಿ. ಇದು ನೀಡಲ್ ಮತ್ತು ಥ್ರೆಡ್ನಿಂದ ಹೆಲ್ಪಿಂದ ನಾನು ಇಲ್ಲೆಲ್ಲ ಫಿಲ್ ಮಾಡ್ತೀನಿ. ಫುಲ್ ಮಾಡಬಾರ್ದು, ಸ್ವಲ್ಪ ಸ್ವಲ್ಪ ಹೈಲೈಟ್ ಮಾಡಬೇಕಷ್ಟೆ. ರ್ಯಾಂಡಮಾಗಿ ಅಲ್ಲೊಂದು ಇನ್ನೊಂದು ಈ ಥರ ಒಂದು ಚಮಕಿ ಸೀಕ್ವೆನ್ಸು ಒಂದು ಈ ಥರ ಒಂದು ಸೀಕ್ವೆನ್ಸು ಒಂದು ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ. ನೀಡಲ್ ಒಂದು ಥ್ರೆಡ್ಡಿಂದ ವಾಪಸ್ ಈ ಥರ ವಾಪಸ್ ಅದರೊಳಗೆ ಹೇಳ್ಕೋಬೇಕು. ಸುಮ್ಮನೆ ಅಲ್ಲಿಗೊಂದು ಇಲ್ಲಿಗೊಂದು ಈ ಥರ ಹಾಕಬೇಕು. ಈ ಥರ ಮಿಡ್ಲಲ್ಲಿ ಅಲ್ಲಲ್ಲಿಗೆ ರ್ಯಾಂಡಮಾಗಿ ಫಿಲ್ ಮಾಡಬೇಕಿದು. ಇದು ಖಾಲಿ ಇದೆ ಅಂತ ನಾನು ಫಿಲ್ ಮಾಡ್ತಾಯಿದ್ದೀನಿ ಅಷ್ಟೇ, ತುಂಬ ಎಂಟಿ ಸ್ಪೇಸ್ ಇದೆ ಅಂತ. ಅದೇ ಥರ ಇನ್ನೊಂದು ಸೆಕೆಂಡ್ ಲೀವ್ಸಿಗೂ ಫಿಲ್ ಮಾಡಬೇಕು. ಈ ಥರ ಮಿಡ್ಲಲ್ಲಿ ನಾನೊಂದು ಕಟ್ ಬೀಡ್ ಹಾಕ್ತಾಯಿದ್ದೀನಿ.
ಎಲ್ಲೆಲ್ಲಿ ಗ್ಯಾಪ್ ಅನಿಸುತ್ತೋ ನಿಮಗೆ ಅಲ್ಲೆಲ್ಲ ಒಂದೊಂದು ಕಟ್ಬಿಟ್ಟು ಹಾಕ್ಬೋದು. ಫೈನಲ್ ಲುಕ್ ಈ ಥರ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಥ್ಯಾಂಕ್ ಯು.